ಹಲೋ ಎವ್ರಿವನ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಟಿವ್ಸ್ ಅಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೈಟ್ ಡೋರ್ಸ್ಗಳು, ಕಬೋರ್ಡ್ಗಳು ಇದೆಲ್ಲ ತುಂಬ ಗಲೀಜಾಗಿದ್ದರೆ, ಹಳೆ ಕರೆ ಇದ್ದರೆ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಹಳೆ ವೇಸ್ಟ್ ಬೌಲ್ ತೊಗೊಳ್ಳಿ ಪ್ಲಾಸ್ಟಿಕ್ದು. ಸೊ ಹಾಗೆ ನಾನು ಹಳೇದು ಸ್ಕ್ರಬ್ ತೊಗೋತಾ ಇದ್ದೀನಿ. ಯಾಕಂದರೆ ನಾನು ಈ ಕ್ಲೀನಿಂಗಿಗೆ ಎವ್ರಿ ಮಂತ್ ನಾನು ಯೂಸ್ ಮಾಡ್ತೀನಲ್ವ. ಸೊ ಹಾಗಾಗಿ ಇದು ಒಂದು ಬ್ಯೂಟಿಫುಲ್ ಆದಂಥ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ರೆಡ್ ಹಾರ್ಪಿಕ್ ತೊಗೋಬೇಕು. ಸೊ ರೆಡ್ ಹಾರ್ಪಿಕ್ ಇಲ್ಲ ಅಂತ ಬ್ಲೂ ಹಾರ್ಪಿಕ್ಕೆ ತೊಗೋಬೇಡಿ, ರೆಡ್ಡೇ ತೊಗೋಬೇಕು. ಬ್ಲೂ ಕಮೋಡ್ಗಳಿಗೆ ಮಾತ್ರ ಯೂಸ್ ಮಾಡೋದು. ಸೊ ಒಂದು ಪ್ಲಾಸ್ಟಿಕ್ ಬೌಲ್ಗೆ ನಾನು ಒಂದೇ ಒಂದು ಕಪ್ಪಷ್ಟು ರೆಡ್ ಹಾರ್ಪಿಕ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾರ್ಪಿಕ್ಕು ಮತ್ತು ನೀರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಒಂದು ಕೈಗೆ ಗ್ಲೌಸ್ ಅಥವಾ ಕವರ್ ಹಾಕ್ಕೊಳ್ಳಿ. ಯಾಕಂದರೆ ಹಾರ್ಪಿಕ್ಕಲ್ಲಿ ಸಿಕ್ಕಾಪಟ್ಟೆ ಹ್ಯಾಶ್ ಕೆಮಿಕಲ್ಸ್ ಇರೋದರಿಂದ ಕೈಯಲ್ಲಿ ಸ್ಮೆಲ್ ಆಗುತ್ತೆ, ಬೇರೆ ಥರನೇ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕವರ್ ಹಾಕ್ಕೊಂಡೆ. ಸೊ ಹ್ಯಾಂಡ್ ಗ್ಲೌಸ್ ಇರಲಿಲ್ಲ, ಎಲ್ಲೋ ಮಿಸ್ ಆಗಿಬಿಟ್ಟಿತ್ತು, ಸಡನ್ನಾಗಿ ಹುಡುಕ್ತೆ ಸಿಗಲಿಲ್ಲ. ಹಾಗಾಗಿ ಕವರ್ ಯೂಸ್ ಮಾಡಿಬಿಟ್ಟು ನಾನು ಫುಲ್ಲು ಡೋರ್ಗೆ ನಾನು ನೀಟಾಗಿ ರಬ್ ಮಾಡ್ತಿದ್ದೀನಿ. ಸೊ ಒಂದು ವೆಟ್ ಕ್ಲಾತನ್ನು ತೊಗೊಂಡು ಅದನ್ನು ನಾನು ನೀಟಾಗಿ ಎಲ್ಲೆಲ್ಲಿ ನಾನು ಡೋರ್ನೆಲ್ಲ ರಬ್ ಮಾಡಿದ್ನಲ್ಲ, ಸೊ ಆ ಡೋರನ್ನೆಲ್ಲ ನಾನು ನೀಟಾಗಿ ಒರೆಸ್ಕೊಳ್ತೀನಿ. ಕರೆ ಎಲ್ಲ ಅದು ನೀಟಾಗಿ ರಬ್ ಮಾಡಿರ್ತೀವಲ್ಲ, ಅದೆಲ್ಲ ಕರೆ ಕೂತಿರುತ್ತೆ. ಸೊ ಹಾಗಾಗಿ ವೆಟ್ ಕ್ಲಾತಲ್ಲೇ ನಾವು ಎಲ್ಲನೂ ನೀಟಾಗಿ ಒರೆಸ್ಕೋಬೇಕು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ, ನೀವು ಕೂಡ ಯೂಸ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.